ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನಂದಿನೀಸ್ ಕ್ರಿಯೇಟಿವ್ ಚಾನಲ್ಗೆ. ತುಂಬಾ ಬಿಳಿ ಕೂದಲಿನ ಸಮಸ್ಯೆ ಹೆಚ್ಚಾಗಿದೆಯಾ? ಹಾಗಾದರೆ ತುಂಬ ಸಿಂಪಲ್ಲಾಗಿ ತುಂಬ ಸರಳವಾಗಿ ಮಾಡ್ಕೊಳ್ಳುವಂಥ ತುಂಬ ಎಫೆಕ್ಟಿವ್ ಆಗಿರುವಂಥ ಒಂದು ಸೂಪರ್ ಆಗಿರುವಂಥ ರೆಮಿಡಿನ ತೊಗೊಂಡು ಬಂದೀನಿ. ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ 100% ಆಗಿರುವಂಥ ರಿಸಲ್ಟನ್ನು ಇದು ನೀಡ್ತಾ ಹೋಗುತ್ತೆ. ಈಗಂತೂ ತುಂಬ ಚಿಕ್ಕ ಏಜಿಗೆ ಬಿಳಿ ಕೂದಲಿನ ಸಮಸ್ಯೆ ಸಾಮಾನ್ಯ ಅಂತಲೇ ಹೇಳ್ಬೋದು. ಇದನ್ನು ಕವರ್ ಮಾಡ್ಕೊಳ್ಳೋದಕ್ಕಾಗಲಿ ಅಥವಾ ಮರೆ ಮಾಚ್ಕೊಳ್ಳೋದಕ್ಕಾಗಲಿ ನಾವೇನು ಮಾಡ್ತೀವಿ, ಕೆಮಿಕಲ್ ಡೈಗಳ ಮೊರೆ ಹೋಗ್ತೀವಿ. ಆದರೆ ಇದರಿಂದ ಸಾಕಷ್ಟು ನಮಗೆ ಸೈಡ್ ಎಫೆಕ್ಟ್ಸ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಬಿಳಿ ಕೂದಲು ಹೆಚ್ಚಾಗುವಂಥದ್ದು, ಕೆಲವೊಬ್ಬರಿಗೆ ಸ್ಕಿನ್ ಅಲರ್ಜಿ ಆಗುತ್ತೆ, ತಲೆನೋವು ಬರುತ್ತೆ, ಕಣ್ಣು ಬರುತ್ತೆ, ಈ ರೀತಿ ಸಾಕಷ್ಟು ತೊಂದರೆಗಳನ್ನು ನಾವು ಎದುರಿಸ್ತಾ ಇರ್ತೀವಿ. ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ಸರಳವಾಗಿ ಮಾಡಿಕೊಳ್ಳುವಂಥ ಒಂದು ಸೂಪರಾಗಿರುವಂಥ ಹೋಮ್ ರೆಮಿಡಿನ ತೊಗೊಂಡು ಬಂದಿದ್ದೀನಿ. ಇದನ್ನು ಅಪ್ಲೈ ಮಾಡ್ತಾ ಬರೋದ್ರಿಂದ ನಿಮ್ಮ ವೈಟ್ ಹೇರ್ಸಿನ ಸಮಸ್ಯೆಗೆ ಶಾಶ್ವತವಾಗಿರುವಂಥ ಪರಿಹಾರವನ್ನು ನೀವು ಕಂಡುಕೊಳ್ಬೋದು. ಜೊತೆಗೆ ಇದನ್ನು ವಯಸ್ಸಾದವರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ಕೂಡ ಅಪ್ಲೈ ಮಾಡ್ಕೋಬೋದು. ಸೂಪರಾಗಿರುವಂಥ ರಿಸಲ್ಟನ್ನು ಇದು ನೀಡುತ್ತೆ. ಹಾಗಾದರೆ ತಡ ಮಾಡ್ದೇನೆ ವಿಡಿಯೋನ ಶುರು ಮಾಡೋಣ. ಇದೇ ರೀತಿಯ ವಿಡಿಯೋಗಳಿಗೆ ನೀವು ಕಾಯ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ವಿಡಿಯೋನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಾನಿಲ್ಲಿ ಕರಿಬೇವನ್ನು ತೊಗೋತಾ ಇದ್ದೀನಿ. ಎಲ್ಲರ ಅಡುಗೆ ಮನೆಯಲ್ಲಿ ಕರಿಬೇವು ಇದ್ದೇ ಇರುತ್ತೆ ಅಲ್ವಾ? ಹಾಗಾಗಿ ಕರಿಬೇವು ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ನಮ್ಮ ಬಿಳಿ ಕೂದಲಿನ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ. ಈ ಒಂದು ಕರಿಬೇವಿನಲ್ಲಿ ತುಂಬ ಹೇರಳವಾಗಿ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ, ವಿಟಮಿನ್ ಬಿ ಇರುತ್ತೆ, ಮಿನರಲ್ಸ್ ಇರುತ್ತೆ. ಇದೆಲ್ಲದನ್ನು ಕೂಡ ನಮ್ಮ ಕೂದಲಿನಲ್ಲಿ ಆ ಒಂದು ಮೆಲಾನಿನ್ ಪ್ರೊಡಕ್ಷನನ್ನು ವಿಪರೀತವಾಗಿ ಹೆಚ್ಚಾಗುವಂತೆ ಮಾಡುತ್ತೆ. ಇದರಿಂದ ಒಂದು ಕೂದಲಿನ ಬಣ್ಣ ಬಿಳಿಯಾಗದೆ ಕಪ್ಪಾಗಿ ಹಾಗೆಯೇ ಉಳಿದೇ ಇರುತ್ತೆ. ಜೊತೆಗೆ ನಮ್ಮ ಕೂದಲಿನಲ್ಲಿ ಆ ಒಂದು ಪಿಗ್ಮೆಂಟ್ ಏನು ಕಪ್ಪು ಬಣ್ಣ ಇರುತ್ತೆ ಅದನ್ನು ರೀಸ್ಟೋರ್ ಮಾಡುವಂತೆ ಮಾಡುತ್ತೆ. ಅಂದರೆ ಏನು ವೈಟ್ ಆಗಿರುತ್ತೆ ಆ ಒಂದು ಕೂದಲಿಗೆ ಮತ್ತೆ ಕಪ್ಪು ಬಣ್ಣವನ್ನು ತುಂಬುವಂಥ ಕೆಲಸವನ್ನು ಈ ಒಂದು ಕರಿಬೇವಿನ ಎಲೆಗಳು ಮಾಡ್ತಾ ಹೋಗುತ್ತೆ. ಸೂಪರಲ್ಲ, ಎಷ್ಟು ಒಂದು ಪವರ್ಫುಲ್ಲಾಗಿ ಈ ಒಂದು ಎಲೆ ಕೆಲಸ ಮಾಡುತ್ತೆ ಅಂಥೇಳಿ. ನಮ್ಮ ಅಡುಗೆ ಮನೆಯಲ್ಲೇ ಇರುವಂಥ ಕರಿಬೇವು ಎಷ್ಟು ಪವರ್ಫುಲ್ಲಾಗಿ ನಮ್ಮ ಬಿಳಿ ಕೂದಲನ್ನು ಕಪ್ಪಾಗಿಸ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಈ ಒಂದು ಕರಿಬೇವನ್ನು ನಾನಿಲ್ಲಿ ತೊಳೆದು ಆನಂತರ ಇಲ್ಲಿ ತೊಗೋತಾ ಇದ್ದೀನಿ. ನಿಮಗೆ ಎಷ್ಟು ಆಯಿಲನ್ನು ಮಾಡ್ಕೋಬೇಕೋ ಅಷ್ಟು ಪ್ರಮಾಣದಲ್ಲಿ ತೊಗೊಳ್ಳಿ. ನಾನಿಲ್ಲಿ 1 ಕಪ್ ಆಗುವಷ್ಟು ಒಂದು ಕರಿಬೇವನ್ನು ವಾಶ್ ಮಾಡಿ ನಂತರ ಇಲ್ಲಿ ತೊಗೊಳ್ತಾ ಇದ್ದೀನಿ. ನಂತರ ಇನ್ನೊಂದು ಸೂಪರ್ ಆಗಿರುವಂಥ ಮ್ಯಾಜಿಕ್ ಇಂಗ್ರೀಡಿಯೆಂಟ್ ಅಂದರೆ ಅದು ಈ ಒಂದು ಮೆಂತ್ಯ ಕಾಳು ಅಂತಲೇ ಹೇಳ್ಬೋದು. ಇದು ಕೂಡ ನಮ್ಮ ಅಡುಗೆ ಮನೆಯಲ್ಲೇ ನಮಗೆ ಸಿಗುತ್ತೆ. ಈ ಒಂದು ಮೆಂತ್ಯ ಕಾಳು ಕೂಡ ಅಷ್ಟೇ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ನಮ್ಮ ಕೂದಲಿನ ಒಂದು ಬಣ್ಣವನ್ನು ಇಂಪ್ರೂವ್ ಮಾಡಲಿಕ್ಕೆ, ಬಣ್ಣ ಕಡಿಮೆ ಆಗದಂತೆ, ಅಂದರೆ ಈ ಒಂದು ಕಪ್ಪು ಬಣ್ಣ ಏನಿರುತ್ತೆ ಅದು ಬಿಳಿ ಆಗದಂತೆ ತಡೆಗಟ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನಮ್ಮ ಕೂದಲಿನಲ್ಲಿ ಆ ಒಂದು ಮೆಲಾನಿನ್ ಪ್ರೊಡಕ್ಷನನ್ನು ಹೆಚ್ಚು ಮಾಡಿ ಆ ಒಂದು ಬಣ್ಣವನ್ನು ರೀಸ್ಟೋರ್ ಮಾಡುವಂಥ, ಕಪ್ಪು ಬಣ್ಣವನ್ನು ರೀಸ್ಟೋರ್ ಮಾಡುವಂಥ ಕೆಲಸ ಮಾಡುತ್ತೆ. ಜೊತೆಗೆ ಒಂದು ಒಳ್ಳೆ ಹೊಳಪನ್ನು ನೀಡುತ್ತೆ, ಉದುರೋದನ್ನು ಕಡಿಮೆ ಮಾಡುತ್ತೆ, ಹೊಟ್ಟನ್ನು ಕಡಿಮೆ ಮಾಡುತ್ತೆ. ಜೊತೆಗೆ ನಮ್ಮ ಕೂದಲಿನ ಬೆಳವಣಿಗೆ ಸೊಂಪಾಗಿ ಆಗುವಂತೆ ಮಾಡುತ್ತೆ. ತುಂಬ ವಿಪರೀತವಾಗಿ ಏನು ಕೂದಲು ಉದುರಿರುತ್ತೆ ಆ ಒಂದು ಜಾಗದಲ್ಲಿ ಹೊಸ ಕೂದಲು ಬೆಳವಣಿಗೆ ಆಗುವಂತೆ ಮಾಡುತ್ತೆ ಒಂದು ಮೆಂತ್ಯ ಕಾಳು. ನೋಡಿ, ನಾನು ತೊಗೊಂಡಿರುವಂಥ ಮೆಂತ್ಯ ಮತ್ತು ಕರಿಬೇವಿನ ಎಲೆ ಏನಿತ್ತು ಡ್ರೈ ಆಗಿ, ನೀರು ಹಾಕಬಾರ್ದು, ಹಾಗೆಯೇ ಡ್ರೈ ಆಗಿ ನಾನಿಲ್ಲಿ ತರಿಯಾಗಿ ಇದನ್ನು ಪೌಡರ್ ಮಾಡಿ ತೊಗೊಂಡಿದ್ದೀನಿ. ಆ ಒಂದು ಪೌಡರನ್ನು ನಾನಿಲ್ಲಿ ಒಂದು ಪಾತ್ರೆಗೆ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನಂತರ ಕೊಬ್ಬರಿ ಎಣ್ಣೆನ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ. ನಾನಿಲ್ಲಿ 1.5 ಕಪ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಈ ಒಂದು ಪೌಡರ್ ಅಂದರೆ ಮೆಂತ್ಯ ಮತ್ತು ಈ ಒಂದು ಕರಿಬೇವಿನ ಪೌಡರ್ ಏನು ಹಾಕ್ಕೊಂಡಿದ್ವಿ ಅದರೊಟ್ಟಿಗೆ ನಾನಿಲ್ಲಿ 1.5 ಕಪ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಇದರೊಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಒಂದು ಆಯಿಲ್ ನಾವೇನು ರೆಡಿ ಮಾಡ್ಕೊಳ್ತಾ ಇದ್ವಿ ಖಂಡಿತವಾಗ್ಲೂ ಇದು ನಮ್ಮ ವೈಟ್ ಹೇರ್ಸನ್ನು ಮತ್ತೆ ಕಪ್ಪಾಗಿಸಲು ಸೂಪರಾಗಿ ವರ್ಕ್ ಆಗುತ್ತೆ. ಖಂಡಿತವಾಗ್ಲೂ ನೀವು ಕೂಡ ಈ ಒಂದು ಸೂಪರಾಗಿರುವಂಥ ಆಯಿಲನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಇನ್ನು ಈ ರೀತಿ ಆಯಿಲು ಮತ್ತು ಕರಿಬೇವು ಮೆಂತ್ಯ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಈ ಒಂದು ಆಯಿಲನ್ನು ನಾವು ಕಾಯಿಸ್ಕೊಳ್ಬೇಕು. ಫ್ಲೇಮನ್ನು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ನೋಡಿ, ಈ ರೀತಿ ಚೆನ್ನಾಗಿ ಕೈ ಆಡಿಸ್ತಾ ಇದನ್ನು ನಾವು ಒಂದು 10ರಿಂದ 15 ನಿಮಿಷಗಳವರೆಗೆ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ನೋಡಿ, ಈ ರೀತಿ ಆ ಮೇಲ್ಗಡೆ ಗುಳ್ಳೆಗಳೆಲ್ಲ ಬಂದು ಅದು ಕಂಪ್ಲೀಟಾಗಿ ಕಡಿಮೆ ಆಗಿ ಈ ರೀತಿ ಎಣ್ಣೆ ಮಾತ್ರ ಮೇಲ್ಗಡೆ ಕಾಣ್ತಾ ಇರುತ್ತೆ. ಆ ಸಮಯದಲ್ಲಿ ಗ್ಯಾಸನ್ನು ಆಫ್ ಮಾಡ್ಕೊಳ್ಬೇಕು. ಕರೆಕ್ಟಾಗಿ ನೀವು ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಕಾಯಿಸ್ಕೊಳ್ಳಿ, ಎಣ್ಣೆ ಅನ್ನೋವಂಥದ್ದು ರೆಡಿ ಆಗುತ್ತೆ.
ಇದರ ಬಣ್ಣ ಕೂಡ ಅಷ್ಟೇ ಒಂದು ಒಳ್ಳೆ ಕಲರ್ ಬಂದಿದೆ ಅಂತಲೇ ಹೇಳ್ಬೋದು. ನಾವೇನು ಕರಿಬೇವಿನ ಎಲೆ ಹಾಕಿದ್ವಲ್ಲ ಆ ಒಂದು ಎಲೆಯ ಬಣ್ಣ ನಮ್ಮ ಈ ಒಂದು ಆಯಿಲಿಗೆ ಬಂದಿದೆ ಅಂತಲೇ ಹೇಳ್ಬೋದು. ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾನಿಲ್ಲಿ ಶೋಧಿಸಿ ಈ ಒಂದು ಆಯಿಲನ್ನು ತೊಗೊಂಡಿದ್ದೀನಿ. ನೀವು ನೋಡ್ಬೋದು ಇದರ ಕಲ್ಲರು ಎಷ್ಟು ಒಂದು ಗ್ರೀನ್ ಕಲರಲ್ಲಿ ಬಂದಿದೆ ಅಂಥೇಳಿ. ಕಂಪ್ಲೀಟಾಗಿ ನ್ಯಾಚುರಲ್ ಆಗಿರುವಂಥ ಒಂದು ಆಯಿಲು ಅನ್ನೋವಂಥದ್ದು ಮನೆಯಲ್ಲೇ ರೆಡಿಯಾಗಿದೆ. ಇದನ್ನು ನೀವು ರೆಗ್ಯುಲರ್ ಆಗಿ ತಲೆಗೆ ಯಾವ ರೀತಿ ಎಣ್ಣೆ ಅಪ್ಲೈ ಮಾಡ್ಕೋತಿರಲ್ಲ ಅದೇ ರೀತಿಯಾಗಿ ಕೂದಲಿನ ಬುಡದಿಂದ ಹಿಡಿದು ತುದಿಯವರೆಗೂ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ನೀವು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಈ ಒಂದು ಎಣ್ಣೆಯನ್ನು ಮಾಡಿಕೊಂಡು ಸ್ಟೋರ್ ಮಾಡ್ಕೋಬೋದು. ಇದು 2-3 ತಿಂಗಳವರೆಗೂ ನೀವು ಆರಾಮಾಗಿ ಸ್ಟೋರ್ ಮಾಡಿಕೊಂಡು ಈ ಒಂದು ಎಣ್ಣೆಯನ್ನು ನೀವು ರೆಗ್ಯುಲರ್ ಆಗಿ ಅಪ್ಲೈ ಮಾಡ್ಕೊಳ್ಬೋದು. ನೋಡಿ, ನೀವು ಯಾವಾಗ ತಲೆ ಸ್ನಾನ ಮಾಡ್ತೀರೋ ಆ ಸಮಯದಲ್ಲಿ ಈ ಒಂದು ಆಯಿಲನ್ನು ಈ ರೀತಿ ಕೂದಲಿನ ಬುಡದಿಂದ ಹಿಡಿದು ತುದಿವರೆಗೂ ನೀಟಾಗಿ ಅಪ್ಲೈ ಮಾಡಿಕೊಂಡು 1 ಗಂಟೆ 2 ಗಂಟೆ ಹಾಗೆ ಬಿಡಿ, ಅಥವಾ ಹಿಂದಿನ ದಿನ ಅಪ್ಲೈ ಮಾಡಿ ಹಾಗೆ ಬಿಡ್ತೀವಿ ಅಂದರೆ ತುಂಬಾ ಒಳ್ಳೆಯದು. ನಿಮಗೆ ಯಾವುದು ಅನುಕೂಲ ಆಗುತ್ತೋ ಆ ಒಂದು ವಿಧಾನದಲ್ಲಿ ಒಂದು ಎಣ್ಣೆಯನ್ನು ಅಪ್ಲೈ ಮಾಡಿಕೊಂಡು ನಂತರ ನೀಟಾಗಿ ಹೇರ್ ವಾಶನ್ನು ಮಾಡ್ತಾ ಬನ್ನಿ. ವಾರದಲ್ಲಿ 2-3 ಬಾರಿ ಈ ಒಂದು ಆಯಿಲನ್ನು ಹಚ್ಚುತ್ತಾ ಬನ್ನಿ, ಸೂಪರಾಗಿ ವರ್ಕ್ ಆಗುತ್ತೆ. ಈ ಒಂದು ಎಣ್ಣೆಯೊಟ್ಟಿಗೆ ಕರಿಬೇವನ್ನು ಬಳಸ್ಕೊಂಡು ಒಂದು ಸೂಪರಾಗಿರುವಂಥ ಹೇರ್ ಮಾಸ್ಕನ್ನು ಕೂಡ ನಾವು ರೆಡಿ ಮಾಡ್ಕೊಳ್ಬೋದು. ಅದನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ಕೊಳ್ಳೋಣ. ನಾನಿಲ್ಲಿ ಇದೇ ಒಂದು ಮಿಕ್ಸಿ ಜಾರಿಗೆ 1 ಕಪ್ ಆಗುವಷ್ಟು ಕರಿಬೇವಿನ ಎಲೆಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಒಂದು ಕರಿಬೇವಿನ ಎಲೆಯ ಜೊತೆಗೆ ನಾನಿಲ್ಲಿ 1 ಅಲೋವೆರಾ ಲೀವ್ಸು, ಫ್ರೆಶ್ ಆಗಿರುವಂಥ ಅಲೋವೆರಾ ಲೀವ್ಸನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈ ಒಂದು ಕರಿಬೇವಿನ ಎಲೆ ಜೊತೆಗೆ ಅಲೋವೆರಾ ಸೇರಿಸ್ಕೊಳ್ಳೋದು ಅದು ಕೂಡ ಸೂಪರಾಗಿ ವರ್ಕ್ ಆಗುತ್ತೆ. ಜೊತೆಗೆ ನಾನಿಲ್ಲಿ 1 ಅರ್ಧ ಕಪ್ ಆಗುವಷ್ಟು ಮೊಸರು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಆ ಮೊಸರು ಕೂಡ ಅಷ್ಟೇ ಹೊಟ್ಟನ್ನು ಕಡಿಮೆ ಮಾಡುತ್ತೆ. ಕೂದಲಲ್ಲಿ ಡ್ರೈನೆಸ್ಸು ಅಥವಾ ತುಂಬ ಒರಟಾಗಿದೆ, ಒಡಿತಾ ಇದೆ, ಮಧ್ಯದಲ್ಲೇ ಸೀಳಾಗ್ತಾ ಇದೆ, ಕಟ್ಟಾಗಿ ಬೀಳ್ತಾ ಇದೆ ಅಂದರೆ, ಹೊಟ್ಟೆ ಹೆಚ್ಚಾಗ್ತಾ ಇದೆ ಅಂದರೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಇದಷ್ಟನ್ನು ಹಾಕಿಬಿಟ್ಟು ನೀರೇನು ಹಾಕಬಾರ್ದು. ಮೊಸರು ಇರುತ್ತೆ, ಜೊತೆಗೆ ಅಲೋವೆರಾ ಇರೋದ್ರಿಂದ ಅದರಲ್ಲೇ ಸಾಕಷ್ಟು ನೀರಿನ ಅಂಶ ಇರುತ್ತೆ. ಹಾಗಾಗಿ ಅದನ್ನು ಹಾಗೆಯೇ ಸಣ್ಣಗೆ ರುಬ್ಕೊಳ್ಳಿ. ಈ ಒಂದು ರುಬ್ಬಿರೋಂಥ ಮಿಶ್ರಣವನ್ನು ನಾನಿಲ್ಲಿ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು, ಅಲೋವೆರಾ, ಮೊಸರು ಸೇರಿಸ್ಕೊಂಡು ಮಾಡ್ಕೊಂಡಿರುವಂಥ ಈ ಒಂದು ಹೇರ್ ಮಾಸ್ಕ್ ಅನ್ನುವಂಥದ್ದು ರೆಡಿಯಾಗಿದೆ. ಫಸ್ಟ್ ನಾವಿಲ್ಲಿ ಕರಿಬೇವು ಹಾಕ್ಕೊಂಡಿದ್ವಿ. ಇದು ಕೂದಲಿನ ಬೆಳವಣಿಗೆಗೆ ಒಳ್ಳೆಯದು. ಉದ್ರೋದನ ಕಡಿಮೆ ಮಾಡುತ್ತೆ, ಹೊಟ್ಟನ್ನು ಕಡಿಮೆ ಮಾಡುತ್ತೆ, ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ, ಬಿಳಿ ಕೂದಲು ಆಗದಂತೆ ತಡೆಗಟ್ಟುತ್ತೆ. ಜೊತೆಗೆ ಆಗಿದ್ದರೆ ಅದಕ್ಕೆ ಕೂಡ ಒಳ್ಳೆ ಬಣ್ಣವನ್ನು ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಅಲೋವೆರಾ ಹಾಕ್ಕೊಂಡಿದ್ವಿ, ಗ್ರೋತನ್ನು ಹೆಚ್ಚಿಸುತ್ತೆ. ಜೊತೆಗೆ ಕೂದಲಿಗೆ ಒಂದು ನ್ಯಾಚುರಲ್ ಹೊಳಪನ್ನು ನೀಡುತ್ತೆ, ತುಂಬ ಸಾಫ್ಟ್ ಮಾಡುತ್ತೆ. ಒಡಿತಾ ಇದೆ, ಉದುರ್ತಾ ಇದೆ, ತುಂಬ ಡ್ರೈ ಆಗಿದೆ, ಒಣಗ್ದಂಗಾಗಿದೆ, ನಿರ್ಜೀವ ಆಗಿದೆ ಅಂದರೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಜೊತೆಗೆ ಮೊಸರು ಯಾರಿಗೆ ತುಂಬ ಹೊಟ್ಟಿನ ಸಮಸ್ಯೆ ಇರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸೂಪರಾಗಿ ವರ್ಕ್ ಆಗುತ್ತೆ. ಜೊತೆಗೆ ಒಂದು ಒಳ್ಳೆ ಶೈನಿಂಗನ್ನು ಕೊಡ್ತಾ ಹೋಗುತ್ತೆ. ನ್ಯಾಚುರಲ್ ಆಗಿ ಒಂದು ಒಳ್ಳೆ ಕಂಡೀಷ್ನರ್ ಆಗು ಕೂಡ ಕೆಲಸ ಮಾಡುತ್ತೆ. ಈ ಒಂದು 3 ಪದಾರ್ಥಗಳನ್ನು ಸೇರಿಸಿ ಮಾಡ್ಕೊಂಡಿರುವಂಥ ಈ ಒಂದು ಹೇರ್ ಮಾಸ್ಕ್ ಅಂತಲೇ ಹೇಳ್ಬೋದು. ಇನ್ನು ಇದನ್ನು ನೀವು ಹಿಂದಿನ ದಿನ ಎಣ್ಣೆ ಅಪ್ಲೈ ಮಾಡಿದ್ದೀವಿ ಅಂದರೆ ಮಾರನೇ ದಿನ ಅಪ್ಲೈ ಮಾಡ್ಕೊಳ್ಬೋದು. ಅಥವಾ ನಾವು ಎಣ್ಣೆ ಅಪ್ಲೈ ಮಾಡಿ 1-2 ಗಂಟೆ ಆಗಿದೆ ನಂತರ ಕೂಡ ಅಪ್ಲೈ ಮಾಡ್ಕೋತೀವಿ ಅಂದರೆ ಆ ರೀತಿ ಮಾಡ್ಕೋಬೋದು. ಅಥವಾ ನಾವು ತಲೆಗೆ ಎಣ್ಣೆನೇ ಅಪ್ಲೈ ಮಾಡಿಲ್ಲ ಅಂದರೆ ಈ ಒಂದು ಹೇರ್ ಮಾಸ್ಕ್ನೊಟ್ಟಿಗೆ ನಾವೇನು ಮೊದಲೇ ಎಣ್ಣೆ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಕೂಡ 1-2 ಟೀ ಸ್ಪೂನಷ್ಟು ಸೇರಿಸಿ ಮಿಕ್ಸ್ ಮಾಡಿ ಆ ರೀತಿ ಕೂಡ ನೀವು ಈ ಒಂದು ಹೇರ್ ಮಾಸ್ಕನ್ನು ಅಪ್ಲೈ ಮಾಡ್ಕೋಬೋದು. ಆದರೆ ಒಳ್ಳೆ ರಿಸಲ್ಟ್ ಅಂದರೆ ನೀವು ಮೊದಲು ಹಿಂದಿನ ದಿನ ಎಣ್ಣೆ ಅಪ್ಲೈ ಮಾಡಿ ನಂತರ ಈ ಒಂದು ಹೇರ್ ಮಾಸ್ಕನ್ನು ಅಪ್ಲೈ ಮಾಡಿ 1-2 ಗಂಟೆ ಹಾಗೆ ಬಿಟ್ಟು ನಂತರ ಹೇರ್ ವಾಶ್ ಮಾಡಿ ಸೂಪರಾಗಿರುವಂಥ ರಿಸಲ್ಟನ್ನು ನೀಡುತ್ತೆ. ಹಾಗಂತೇಳಿ ನಾವು ಇದನ್ನು ಅಪ್ಲೈ ಮಾಡಿ ನಂತರ ಹೇರ್ ವಾಶ್ ಮಾಡಿದ್ದೀವಿ ತಕ್ಷಣದಲ್ಲಿ ನಮ್ಮ ಕೂದಲು ಕಪ್ಪಾಗಲಿ ಅಂದರೆ ಖಂಡಿತವಾಗ್ಲೂ ಆ ರೀತಿ ಆಗೋದಿಲ್ಲ. ಇದು ಯಾವುದೇ ಕೆಮಿಕಲ್ ಡೈ ಅಲ್ಲ, ಕೆಮಿಕಲ್ ಪದಾರ್ಥ ಅಲ್ವೇ ಅಲ್ಲ. ಹಾಗಾಗಿ ಇದು ತುಂಬ ನ್ಯಾಚುರಲ್ ಆಗಿರುವಂಥ ಒಂದು ರೆಮಿಡಿ ಆಗಿರೋದ್ರಿಂದ ಇದು ಸ್ವಲ್ಪ ಸಮಯವನ್ನು ತಗೊಳುತ್ತೆ. ನೀವು ಒಂದು 3-4 ತಿಂಗಳು ರೆಗ್ಯುಲರ್ ಆಗಿ ವಾರದಲ್ಲಿ 2 ಸತಿ 3 ಸತಿ ಈ ಒಂದು ಎಣ್ಣೆ ಆಗಿರ್ಬೋದು, ಹೇರ್ ಮಾಸ್ಕ್ ಆಗಿರ್ಬೋದು ಹಚ್ಚುತ್ತಾ ಬರೋದ್ರಿಂದ ಒಳ್ಳೆಯ ರಿಸಲ್ಟನ್ನು ನೀಡುತ್ತೆ. ಆದರೆ ತಕ್ಷಣದಲ್ಲೇ ಇದು ಯಾವುದೇ ಒಂದು ಕೂದಲನ್ನು ಕಪ್ಪು ಮಾಡುವಂಥ ಡೈ ಅಲ್ಲ. ತುಂಬ ನ್ಯಾಚುರಲ್ ರೆಮಿಡಿ ಆಗಿರೋದ್ರಿಂದ ಸ್ವಲ್ಪ ಸಮಯವನ್ನು ತಗೊಳುತ್ತೆ. ಆದರೆ ಇದನ್ನು ನಾವು ಪ್ರತಿನಿತ್ಯ ಮಾಡ್ತಾ ಬರೋದ್ರಿಂದ ಒಳ್ಳೆ ರಿಸಲ್ಟನ್ನು ಖಂಡಿತವಾಗ್ಲೂ ಇದು ನೀಡುತ್ತೆ. ಮತ್ತು ನಮ್ಮ ಕೂದಲು ಬಿಳಿ ಆಗೋ ಸಾಧ್ಯತೆಯೇ ಇರೋದಿಲ್ಲ, ಅಷ್ಟು ಎಫೆಕ್ಟಿವ್ ಆಗಿ ಇದು ಕೆಲಸ ಮಾಡುತ್ತೆ. ಖಂಡಿತವಾಗ್ಲೂ ಈ ಒಂದು ಹೇರ್ ಆಯಿಲ್ ಆಗಿರ್ಬೋದು ಅಥವಾ ಹೇರ್ ಮಾಸ್ಕನ್ನು ನೀವು ಪ್ರತಿದಿನ ಅಥವಾ ವಾರದಲ್ಲಿ 2-3 ಬಾರಿನಾದರೂ ಬಳಸ್ತಾನೆ ಬನ್ನಿ, ಒಂದು ಅದ್ಭುತವಾದಂಥ ರಿಸಲ್ಟನ್ನು ಇದು ನೀಡುತ್ತೆ. ಇನ್ನು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ಗೊತ್ತಲ್ಲ, ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿಯ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ನಂದಿನೀಸ್ ಕ್ರಿಯೇಟಿವ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.